ಕುಣಿಗಲ್ ಒಳ ಮೀಸಲಾತಿ ಜಾರಿ ಮಾಡದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮಾದಾರ ಮಹಾಸಭಾ ತಾಲೂಕು ಅಧ್ಯಕ್ಷ ಮಲ್ಲಿಪಾಳ್ಯ ಶ್ರೀನಿವಾಸ್ ತಿಳಿಸಿದರು. ರಾಜ್ಯ ಸರ್ಕಾರ 56 ಹುದ್ದೆಗಳನ್ನು ಭರ್ತಿ ಮಾಡುತ್ತಿರುವುದು ಸ್ವಾಗತ ಮಾಡುತ್ತೇವೆ. ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಸರ್ಕಾರಿ ಉದ್ಯೋಗ ಭರ್ತಿ ಮಾಡಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮಾರ್ಚ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಮುದಾಯದ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಸಮುದಾಯದ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಎಂದು ತಿಳಿಸಿದರು. ಚುನಾವಣೆಗಳಿಗೆ ಮಾತ್ರ ನಮ್ಮನ್ನ ಬಳಸಿಕೊಂಡು ರಾಜಕೀಯ ಪಕ್ಷಗಳು ನಮಗೆ ಯಾವುದೇ ರೀತಿ ಸವಲತ್ತುಗಳನ್ನ ಕೊಡದಲ್ಲೇ ನಮ್ಮನ್ನ ಯಾಮರಿಸಿಕೊಳ್ತಾ ಬರ್ತಾ ಇರೋದು ನಮ್ಮ ಎಲ್ಲಾ ಸಮುದಾಯದ ಹಿರಿಯ ನಾಯಕರ ಕೆಂಗಣ್ಣಿಗೂ ಸಹ ಗುರಿಯಾಗಿದೆ. ಇದು ಯಾಕೆ ಅಂತ ಅಂದ್ರೆ, ನೀವು ಯಾವುದೇ ಆಯೋಗಗಳನ್ನ ರಚನೆ ಮಾಡಿ ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ ಹೇಳುತ್ತೆ? ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗಿದೆ, ಹೌದು, ಇವರಿಗೆ 1% ಜಾಸ್ತಿ ಕೊಡಿ ಅಂತ ಹೇಳುತ್ತೆ. ಆದ್ರೆ ಇವರೇನ್ ಮಾಡ್ತಾರೆ, ಅದು ಅಂಕಿ ಅಂಶಗಳಲ್ಲಿ ಮಾತ್ರ ಉಳ್ಕೊತಾ ಇದ್ದಾವೆ. ಜಾರಿಗೆ ತರುವಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಅದರೊಳಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆದ್ರಿಂದ ನಾವು ಎಷ್ಟು ಅಂತ ಸಾಧಿಸಲು ಸಾಧ್ಯ? ನಮಗೂ ಒಂದು ತಾಳ್ಮೆ ಇದೆ, ಆ ತಾಳ್ಮೆ ಕಟ್ಟನ್ನು ಸಹ ಹೊಡೆದಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ದಲಿತ ಪರವಾದವನು ಮಾತು ಮುಂಚೆ ಈ ಸಂವಿಧಾನದ ಬುಕ್ ಅಂತ ಇಟ್ಕೊಂಡು ತೋರಿಸ್ತಾರೆ. ಸಂವಿಧಾನ ಪ್ರತಿಗಳನ್ನ ಓದಿಸ್ತೀನಿ, ಸಂವಿಧಾನದ ಘೋಷಣೆಗಳನ್ನ ಮಾಡಿಸ್ತೀನಿ, ಅಂಬೇಡ್ಕರ್ ತತ್ವ, ಅಂಬೇಡ್ಕರ್ ವಾದ, ಇವರೆಲ್ಲ ಬೂಟಾಟಿಕೆ ಸರ್ಕಾರನ ಈ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು. ನಿಮ್ಗೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕಾದಂತ ಸಮಾಜ ಕಲ್ಯಾಣ ಸಚಿವರೇ, ನೀವೇನಂತ ಕೇಳ್ತಾ ಇದ್ರಿ? ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಯಾಯ ಆಗಿದೆ ನಮ್ಮ ಸಮುದಾಯಕ್ಕೆ ಅಂತ ಹೇಳಿದ್ರಿ, ಒಪ್ಕೊಳ್ಳೋಣ, ಆಯ್ತು. ಕೆಲವು ಈಗ ನಾಗಮೋಹನ್ ದಾಸ್ ಒಂದು ವರದಿ ಕೊಡ್ತಾರೆ. ಈಗಿನ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ವರದಿಯನ್ನ ರಚನೆ ಮಾಡಿದಾಗ ನಾಗಮೋಹನ್ ದಾಸ್ ಅವರು ಒಂದು ಇದು ಮಾಡ್ತಾರೆ, ಒಂದು ವರದಿ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಅವ್ರ ಶಿಫಾರಸು ಏನಂತ ಇರುತ್ತೆ ಅಂತಂದ್ರೆ 15% ಇರುವಂತ ಮೀಸಲಾತಿಯನ್ನ 17%ಗೆ ಹೆಚ್ಚಳ ಮಾಡಿ SC ಎಡಗೈ ಮಾದಿಗ ಸಂಬಂಧಿತ ಜಾತಿಗಳು, ಅದರಲ್ಲಿ 28 ಉಪಜಾತಿಗಳು ಬರ್ತವೆ, ಅವ್ರಿಗೆ 6%, ಬಲಗೈ ವಲಯ ಮತ್ತು ಸಂಬಂಧಿತ 25 ಉಪಜಾತಿಗಳಿಗೆ 5%, SC ಲಂಬಾಣಿ ಬೋವಿ ಸಂಬಂಧಿತ ಉಪಜಾತಿಗಳಿಗೆ 4%, SC ಅತಿ ಹಿಂದುಳಿದ ಜಾತಿಗಳು ಮತ್ತು ಉಪಜಾತಿಗಳಿಗೆ 1%, ಹಾಗೂ SC ಹಿಂದುಳಿದ ಜಾತಿಗಳಿಗೆ 1% ಅಂತ 17% ಅನ್ನ ಆಯೋಗ ಶಿಫಾರಸ್ ಮಾಡಿ ಸರ್ಕಾರ ಕೊಡುತ್ತೆ. ಆದ್ರೆ ನೀವು ಸರ್ಕಾರ ಅವರ ವರದಿನ ನೀವು ಸೈಡ್ಗೆ ಹಾಕಿದ್ದಲ್ಲ, ಅದನ್ನ ಏನೋ ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ನೀವು ಸಂವಿಧಾನ ಓದ್ಕೊಂಡೇ ಬಂದಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಾಗೂ ಮಾದೇವಪ್ಪನವರೇ ಬೇರೆಯವರಾಗಿರ್ಬೋದು. ಸಂವಿಧಾನ ನಿಮ್ಮ ಜೊತೆಲಿರುವಂತ ಎಲ್ಲಾ ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು, ನಿಮ್ಗೆಲ್ಲ ಕಾನೂನು ಅರಿವಿದೆ. ರಾಜ್ಯಾದ್ಯಂತ ಏನು ಒಳ ಮೀಸಲಾತಿ ಕಾವು ದಿನೇ ದಿನೇ ಹೆಚ್ಚುತ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ, ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿನ ನಾವು ಸಂಪೂರ್ಣವಾಗಿ ಜಾರಿ ಮಾಡ್ತೀವಿ ಅನ್ನೋ ಒಂದು ಘೋಷಣೆಯೊಂದಿಗೆ ಚುನಾವಣೆನ ಇವರು ನಡೆಸಿದ್ರು. ಅದರಂತೆಯೇ ಕಾಂಗ್ರೆಸ್ ಬಹುಮತದಿಂದ ಒಂದು ಸರ್ಕಾರ ರಚನೆ ಮಾಡೋದ್ರಲ್ಲೂ ಸಹ ಈ ನಮ್ಮ ಸಮುದಾಯ ಪ್ರಮುಖ ಪಾತ್ರ ವಹಿಸ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ, ಈ ವಿಷಯವನ್ನ ಖುದ್ದು ಸಿದ್ದರಾಮಯ್ಯನವರೇ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಸೋತಾಗ ನಾವು ಒಳ ಮೀಸಲಾತಿ ಜಾರಿಗೊಳಿಸಲೇ ಇರೋದ್ರಿಂದನೇ ನಮಗೆ ತೊಂದರೆ ಆಯಿತು, ಅದರಿಂದ ನಾವು ಸೋತು ಅಂತ ಅವರೇ ಒಂದು ಬಹಿರಂಗವಾದ ಹೇಳಿಕೆಯನ್ನು ಸಹ ಕೊಡ್ತಾರೆ. 2018ರಲ್ಲಿ ಹೇಳಿಕೆಯನ್ನು ಸಹ ಕೊಡ್ತಾರೆ. ಅದರಂತೆಯೇ ಶಂಕರಣ್ಣರು ಹೇಳಿದಂಗೆ ಸತತ 35-40 ವರ್ಷಗಳ ಸತತ ಹೋರಾಟ, 35-40 ವರ್ಷಗಳ ಹೋರಾಟನ ಇವತ್ತಿನ ದಿನ 2 ದಿನ ವಿದ್ಯಾರ್ಥಿ ಸಮೂಹ ಧಾರವಾಡಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬರೀ 2 ದಿನ. ಆ 2 ದಿನಕ್ಕೆ ನೀವು ಎದುರುಕೊಂಡು ನೀವು ಹುದ್ದೆಗಳನ್ನ ತುಂಬ್ತೀವಿ ಅಂತ ಘೋಷಣೆ ಮಾಡ್ತೀರಾ. ಸಂತೋಷ, ಹುದ್ದೆಗಳನ್ನ ತುಂಬೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಯಾಕಂದ್ರೆ ಸುಮಾರು 10 ವರ್ಷಗಳ ಕಾಲ ಯಾವುದೇ ಹುದ್ದೆಗಳು ಸಹ ಇದುವರೆಗೂ ಸಹ ಭರ್ತಿ ಆಗಲೇ ಉಳ್ಕೊಂಡಿರೋದು, ಯುವ ಜನತೆಗೆ ಎಲ್ಲ ಒಂದು ಕಡೆ ಆತಂಕ ಮಾಡಿರೋದು ಸತ್ಯ. ಅದು
ಆದರೆ ನಮ್ಮ ವಾದ ಏನು ಅಂತ ಅಂದರೆ 35 ವರ್ಷಗಳ ಹಿಂದೆ ಅನೇಕ ಆಯೋಗಗಳನ್ನು ರಚನೆ ಮಾಡ್ಕೊತಾ ಬಂದ್ರಿ ಎಲ್ಲ ಸರ್ಕಾರಗಳು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು. ನೀವು ಚುನಾವಣಾ ಸಮಯದಲ್ಲಿ ನಮ್ಮನ್ನು ಒಳ ಮೀಸಲಾತಿ ಅದೊಂದು ವೈಜ್ಞಾನಿಕವಾದದ್ದು, ಹೌದು ಎಲ್ಲೋ ಒಂದು ಕಡೆ ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವತಃ ಅವರೇ ಒಪ್ಕೊಂಡು ಆಯೋಗಗಳನ್ನು ರಚನೆ ಮಾಡ್ಕೊತಾ ಬರ್ತಾರೆ. ಆಯೋಗಗಳು ರಚನೆ ಮಾಡ್ಕೊಂಡು ಬಂದಾಗ ನಾವು ಆಯೋಗ ರಚನೆ ಮಾಡಿದರೆ ಇನ್ನು ಸ್ವಲ್ಪ ದಿನದಲ್ಲಿ ನಮಗೆಲ್ಲ ನ್ಯಾಯ ಸಿಕ್ಬಿಡ್ತೈತೆ, ನಮ್ಮ ಮಕ್ಕಳುಗಳನ್ನು ಎಲ್ಲೋ ಚಪ್ಪಲಿ ಹೊಲಿಯೋದು, ನಮ್ಮ ಮಕ್ಕಳುಗಳು ನಮ್ಮ ಸಂಬಂಧಿತ ಈ ಯುವಕರಾಗಿರ್ಬೋದು ಅವರೆಲ್ಲ ಎಲ್ಲೋ ಈ ಸ್ವಚ್ಛತಾ ಕಾರ್ಯ ಮಾಡೋದಾದ್ರೂ ತಪ್ಪುತ್ತೆ, ನಮಗೆಲ್ಲೋ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಪಡಿಸ್ಬೋದು ಅಂತ ನಮಗೆ ಒಂದು ಖುಷಿ ಆಗ್ತದೆ ಅಂತ ಸಮಯದಲ್ಲಿ. ಉದ್ದೇಶ ಏನಂತಂದರೆ ಇದೇ ತಿಂಗಳು ಫೆಬ್ರವರಿ 20ನೇ ತಾರೀಕು ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಸಚಿವ ಸಂಪುಟದಲ್ಲಿ. ಏನಂತಂದರೆ ಈಗಾಗಲೇ ಧಾರವಾಡದಲ್ಲಿ ಒಂದು ಹೋರಾಟ ನಡೀತದೆ, ನಿರುದ್ಯೋಗಿಗಳೆಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಫೆಬ್ರವರಿ 26ನೇ ತಾರೀಕು ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ತೆಗೆದುತ್ತಾರೆ. 56,432 ಹುದ್ದೆಗಳಿದ್ದಾವೆ. ಆ ಹುದ್ದೆಗಳನ್ನ ನಾವು ತುಂಬ್ತೀವಿ ಅಂತ ಹೇಳ್ಬಿಟ್ಟು ಒಂದು ನಿರ್ಣಯ ಅಂಗೀಕರಿಸ್ತಾರೆ. ಆದರೆ ನಮ್ಮ ವಾದ ಏನಂತಂದರೆ ಈಗಾಗಲೇ ಕಳೆದ 35-40 ವರ್ಷಗಳಿಂದ ಒಳ ಮೀಸಲಾತಿ ಚಳವಳಿ ಮಾಡ್ತಾನೆ ಬಂದಿದ್ದೀವಿ. ಈಗಾಗಲೇ ರಾಜ್ಯದಲ್ಲಿ ಕಾಂತರಾಜು ಆಯೋಗ ಇರ್ಬೋದು, NG ಅಮ್ಮನೂರು ಆಯೋಗ ಇರ್ಬೋದು, ಆಮೇಲೆ AG ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಆಯೋಗ ಇರ್ಬೋದು, ಮತ್ತು ಮತ್ತು ನಾಗಮೋಹನ್ ದಾಸ್ ಅವರು ಆಯೋಗ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅಲ್ಲಿ ಸರ್ಕಾರಕ್ಕೆ ವರದಿ ಕೊಟ್ಟು ಏನು ಎಂಪರಿಕಲ್ ಡಾಟಾ ಪ್ರಾಯೋಗಿಕ ದತ್ತಾಂಶ ಕೊಟ್ಟು ಈ ಏನು ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇವ್ರಿಗೆ ಇಷ್ಟು % ಮೀಸಲಾತಿ ಕೊಡಬೇಕಂತ ನಿಗದಿ ಮಾಡಿ ಎಲ್ಲ ಆಯೋಗಗಳು ನಿಗದಿ ಮಾಡಿ ಕೊಟ್ಟಿದೆ. ನಮ್ಮ ವಾದ ಏನು ಅಂತಂದರೆ ಏನು ಆಯೋಗದ ವರದಿ ಈಗ ಸಾವಿರಾರು ಕೋಟಿ ಖರ್ಚು ಮಾಡಿ ಆಯೋಗದ ವರದಿಯನ್ನು ತೆಗೆದುಕೊಂಡಿದ್ದಾರೆ. ಆಯೋಗದ ವರದಿ ಪ್ರಕಾರ ಮೀಸಲಾತಿಯನ್ನು ನೀವು ಪರಿಪೂರ್ಣವಾಗಿ ತುಂಬಬೇಕು ಅಂತ ನಮ್ಮ ವಾದ ಇದೆ. ಅದರಿಂದ ಅವರು ಇಲ್ಲ ಅದನ್ನು ನಾವು ಮಾಡೋಕ್ಕೆ ಬರೋಲ್ಲ, ಈಗ ಇದು ಬಿಟ್ಟು ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಇಡೀ ರಾಜ್ಯಾದ್ಯಂತ ಬರೋ 6ನೇ ತಾರೀಕು ನಾಳೆ ಎಲ್ಲ ನಾಡ್ದು ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಅದ ನಂತರ 12ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಯಾಕೆಂತಂದರೆ ನೋಡಿ, ಸ್ವತಂತ್ರ ಚಳವಳಿ ಕರ್ನಾಟಕದಲ್ಲಿ ಸ್ವತಂತ್ರ ಚಳವಳಿ ದೀರ್ಘವಾದ ಚಳವಳಿ, ಅದ ನಂತರ ಒಂದು ಚಳವಳಿ ನಡೆದಿದೆ, ಅದು ಒಳ ಮೀಸಲಾತಿ ಚಳವಳಿ. 40 ವರ್ಷಗಳ ಕಾಲ ಚಳವಳಿ ನಡೆದಿದೆ. ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವ್ರಿಗೊಂದು ಸಾಮಾಜಿಕ ನ್ಯಾಯ ಕೊಡಬೇಕಂತ ಪರಿಕಲ್ಪನೆ ಹೇಳಬೇಕು. ಈ ನಾವು ಸಮಾಜವಾದಿಗಳು ಅಂತ ಹೇಳ್ತಾರೆ, ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ, ಇವರೆಲ್ಲ ಸಾಮಾಜಿಕ ನ್ಯಾಯ ಇಲ್ಲ ಅಂದರೆ ಈ ಸಮುದಾಯ ಏನಾಗಬೇಕಾಗಿದೆ? ಅದರಿಂದ 56,432 ಏನು ಹುದ್ದೆಗಳು ತುಂಬ್ತಾರೆ ಕರ್ನಾಟಕ ಸರ್ಕಾರ, ಅದರಲ್ಲಿ ಕಡ್ಡಾಯವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ.